ಡಾಕ್ಟರ್ ಎಚ್ ಡಿ ಚೌಡಯ್ಯ 97ನೇ ಜನ್ಮದಿನಾಚರಣೆ ಹಾಗೂ 23-24ನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಮಾಜ ಸೇವಾ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ವಿದ್ಯಾರ್ಥಿ ಪುರಸ್ಕಾರ ಸಮಾರಂಭ PES ಇಂಜಿನಿಯರಿಂಗ್ ಕಾಲೇಜಿನ KV ಶಂಕರೇಗೌಡ ತರಬೇತಿ ಹಾಗೂ ಉದ್ಯೋಗ ಕೇಂದ್ರ ಸಭಾಂಗಣದಲ್ಲಿ ನಡೆಯಿತು. ದಿವ್ಯ ಸಾನ್ನಿಧ್ಯ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಬೇಬಿ ಮಠದ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ KS ವಿಜಯಾನಂದ ವಹಿಸಿದ್ದರು ಹಾಗೂ ಧರ್ಮದರ್ಶಿಗಳಾದ HC ಮೋಹನ್ ಕುಮಾರ್, ಜನತಾ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ SL ಶಿವಪ್ರಸಾದ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈಗ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡಿದಂತಹ ಅಧ್ಯಕ್ಷ ನುಡಿಯನ್ನಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ಸ್ವಲ್ಪ ಬದಲಾವಣೆ, ಯಾಕಂದರೆ ನಮ್ಮ ಸ್ವಾಮೀಜಿಯವರು ದಾವಣಗೆರೆಗೆ ಪಯಣ ಬೆಳೆಸಬೇಕಾಗಿದೆ. ಅದಕ್ಕಿಂತ ಮುಂಚೆ ನಾನು ಮಾತನಾಡಿ, ನಮ್ಮ ಗುರುಗಳು ಮಾತನಾಡಿ ದಾವಣಗೆರೆ ತೆರಳ್ತಾರೆ, ನಂತರ ಪ್ರಶಸ್ತಿ ವಿಜೇತರವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಜನತಾ ಶಿಕ್ಷಣ ಟ್ರಸ್ಟ್ ರಿಜಿಸ್ಟರ್ಡ್ ಮಂಡ್ಯ ಶ್ರೀಯುತ ಡಾಕ್ಟರ್ ಎಚ್ ಡಿ ಚೌಡಯ್ಯನವರ 97ನೇ ಜನ್ಮದಿನಾಚರಣೆ ಅಂಗವಾಗಿ ಏನು 20-24ನೇ ಸಾಲಿನ ರಾಜ್ಯ ಮಟ್ಟದ ಚೌಡಯ್ಯನವರ ಗ್ರಾಮೀಣಾಭಿವೃದ್ಧಿ, ಸಮಾಜ ಸೇವೆ ಹಾಗೂ ಕೃಷಿ ಪ್ರಶಸ್ತಿ ಮತ್ತಾಗಲೇ ಜೊತೆಗೆ ನಮ್ಮ ವಿದ್ಯಾರ್ಥಿ ಪುರಸ್ಕಾರ ಕಾರ್ಯಕ್ರಮ ಏನು ತಾನೇ ನಡೀತಾ ಇದೆ. ಆ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ಡಾಕ್ಟರ್ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಪಾದ ಅರವಿಂದಗಳಿಗೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಉಪಸ್ಥಿತಿರುವ ಶಿವಪ್ರಸಾದ್ ಅವರೇ, ಪ್ರಸ್ತುತರಾದಂಥ ರಾಜಶೇಖರ್ ಅವರೇ, ಹಾಗೆ ನಮ್ಮ ಉಂಗಳ್ಳಿ ಪ್ರೌಢಶಾಲೆಯ ವಿಚ್ಛೇಮಾದಂಥ ನಾಗರಾಜು ಹಾಗೂ ಅವರ ಅಧ್ಯಕ್ಷರಾದಂಥ ಸುನಂದಮ್ಮ ಅವರಿದ್ದಾರೆ. ಹಾಗೆ ನಮ್ಮ ಕೃಷಿ ಹಾಗೂ ಎಲ್ಲ ಮಕ್ಕಳೇ, ಸಂಜನಾ, ಧನುಷ್, ಕುಮಾರಗೌಡ, ಈ ಆಸೀನಿರುವ ಮಾನ್ಯ ಎಲ್ಲ ಧರ್ಮದರ್ಶಿಗಳೇ ಹಾಗೂ ಎಚ್ ಡಿ ಚೌಡಯ್ಯನವರ ಅಭಿಮಾನಿ ವೃಂದದವರೇ, ಹಾಗೆ ಚೌಡಯ್ಯನವರ ಮತ್ತೊಬ್ಬ ಸುಪುತ್ರರಿದ್ದಾರೆ ಹರಿಪ್ರಸಾದ್ ಅವರು, ಅವ್ರಿಗೂ ಸ್ವಾಗತವನ್ನು ವಹಿಸ್ತಾ, ಬಹು ಮುಖ್ಯವಾಗಿ ಸ್ವಾಮೀಜಿಯವರೇ ಈ ಸತಿ ಯಾಕೆ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೆ ಅಂದರೆ, ನಮ್ಮ ರಾಮಲಿಂಗಣ್ಣವ್ರು ಕೇಳಿದ್ರು ಯಾಕೆ ಪ್ರಶಸ್ತಿ ಪ್ರದಾನ ಮಾಡೋಣ ಅಂತ. ಸ್ವಾಮೀಜಿಯವರ ಭೇಟಿ ಸುಮಾರು ಒಂದು 6 ವರ್ಷದ ಹಿಂದೆ ನಮ್ಮ ಸಹನ ಎಲೆಕ್ಟ್ರಿಕಲ್ ಶೋರೂಮ್ ಉದ್ಘಾಟನೆಯಲ್ಲಿ ಸಾಯಂಕಾಲ 6 ಗಂಟೆ ಅದರಲ್ಲಿ ಅವರ ಜೊತೆ ಕೂಡ ಭಾಗ್ಯ ಸಿಕ್ಕಿತ್ತು ನಮಗೆ. ಅವ್ರದ್ದು ನಂಬರ್ ಇತ್ತು, ನಂದು ಅವರ ಹತ್ರ ನಂಬರ್ ಇತ್ತು. ಸುಮಾರು 6 ವರ್ಷ ಆದಮೇಲೆ ನಮ್ಮೂರವರು ಒಂದು ಮದುವೆ ಇರುತ್ತೆ. ಚಂದ್ರವನ ಆಶ್ರಮಕ್ಕೆ ಹೋದಾಗ ನಮ್ಮ ಶಿವಕುಮಾರ್ ಇದ್ದಾರೆ, ಪಾಪ ಅವರು ಪರಿಚಯ ಮಾಡೋದಂಗೆ ಶಿವಕುಮಾರ್ ಅಂತ ಆಗ ನಾನು ಕೇಳಿದೆ, ಇವ್ರನ್ನ ನೋಡ್ಬೋದ ಸಿಗ್ತಾರ ಅಂತ. ಬೆಳಗ್ಗೆ ಅವ್ರ ಮನೆ ಪಾತ್ಪೂಜೆಗೆ ಹೋಗ್ಬೋದು ಆಗ್ತಾ ಬಂದಿದ್ರು. ಇನ್ನೂ 1 ಅವರ್ ಆಗುತ್ತೆ, 1 ಅವರ್ ಕಾಯಿದೆ, ತಿಂಡಿ ಮಾಡಿ ಅಂತೆಲ್ಲ ಅಂದ್ರು. ತಿಂಡಿ ಆಗಿತ್ತು. ಅವ್ರು ಸುಮಾರು 8 ಮಾಡಬೇಕು. ಭಕ್ತಾದಿಗಳು ಅನೇಕ ಕಷ್ಟಗಳು ಬರ್ತಾರೆ, ಎಲ್ಲರೂ ಒಂದೇ ಥರ ನೋಡಬೇಕು. ಅಲ್ಲಿ ನೀವು ಹೋದ್ರೆ ಕಾವೇರಿ ವಿತಾಯಿ ಅಲ್ಲೇ ಹರಿಯಾಸ. ಅವರು ಶಿವಕುಮಾರ್ ಅವರು ಭೇಟಿ ಮಾಡಿಸಿದ್ರು ನಮ್ಮ ಸುಮಾರು 10:45-11 ಗಂಟೆಗೆ. ಆಮೇಲೆ ಶಿವಕುಮಾರ್ ಭೇಟಿ ಮಾಡಿಸಿದಾಗ ಒಂದು ಮಾತಂದ್ರು, 4 ವರ್ಷ ನಾವು ಕರೆಂಟ್ ಇಲ್ಲ ಇದೀವಿ ವಿಜಯನಗರ. ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪ್ರಥಮ ಬಾರಿಗೆ ಆರಾಧ್ಯ ಗುರುವರಿಯರನ್ನ, ಆರಾಧ್ಯ ದೇವತೆಯನ್ನ ಹೃದಯ ಕಮಲದಲ್ಲಿ ಸ್ಮರಣೆ ಮಾಡಿಕೊಳ್ಳುತ್ತೆ. ನನ್ನ ಆರಾಧ್ಯ ಗುರುವರಿಯ ಲಿಂಗೈಕ್ಯ ಮರಿದೇವರು ಶಿವಯೋಗಿ ರಾಜ್ಯ ಮಟ್ಟದ ಡಾಕ್ಟರ್ ಚೌಡಯ್ಯ ಸಮಾಜ ಸೇವಾ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿಗಳ ಪ್ರದಾನ ಸಮಾರಂಭದ ವಿದ್ಯಾರ್ಥಿಗಳ ಪುರಸ್ಕಾರದ ಅಧ್ಯಕ್ಷತೆಯನ್ನ ವಹಿಸಿರುವಂತ ಜನತಾ ಶಿಕ್ಷಣ ಟ್ರಸ್ಟ್ ಅಧ್ಯಕ್ಷರಾದಂತ KS ವಿಜಯಾನಂದರವರೇ, ಹಾಗೆ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ ಮತ್ತು ಈ ಸಮಾರಂಭಕ್ಕೆ ಉಪಸ್ಥಿತಿಯಲ್ಲಿರುವಂತ
ಜನತಾ ಶಿಕ್ಷಣ ಟ್ರಸ್ಟಿನ ಕಾರ್ಯದರ್ಶಿಗಳಾದಂತ ಎಸ್.ಎಲ್. ಶಿವಪ್ರಸಾದ್, ಹಾಗೆ ಧರ್ಮದರ್ಶಿಗಳು ಜನತಾ ಶಿಕ್ಷಣ ಡಾಕ್ಟರ್ ಎಚ್.ಡಿ. ಚೌಡಯ್ಯ ಸಮಾಜ ಸೇವಾ ಪ್ರಶಸ್ತಿಯನ್ನ 2024 ಸ್ವೀಕರಿಸಿದಂತ ಆರ್. ರಾಜಶೇಖರ್ ಅವರೇ, ಹಾಗೆ ಗ್ರಾಮೀಣಾಭಿವೃದ್ಧಿ ಪ್ರಶಸ್ತಿಯನ್ನ ಸ್ವೀಕರಿಸಿದಂತ ಉಮ್ಮಡದ ಹಳ್ಳಿಯ ಪಂಚಾಯತಿ ಅಧ್ಯಕ್ಷರು ಮತ್ತು ಶಿಕ್ಷಕರೇ, ಹಾಗೆ ಕೃಷಿ ಪ್ರಶಸ್ತಿಯನ್ನ ಸ್ವೀಕರಿಸಿದ ಶಿವರಾಮೇಗೌಡರವರೇ, ವಿದ್ಯಾರ್ಥಿಗಳಾದಂತ ಸಂಜನಾ, ಧನುಷು, ಚಂದನ, ಕಿಶೋರ್ ಗೌಡ ಮತ್ತು ಈ ವೇದಿಕೆಯಲ್ಲಿ ರಾಮಲಿಂಗಯ್ಯನವರೇ ಮತ್ತು ಶಿಕ್ಷಕರೇ, ಮಾಧ್ಯಮದವರೇ ಮತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಬಂದಂತ ಎಲ್ಲ ಶರಣ ಬಂಧುಗಳೇ, ವಿದ್ಯಾರ್ಥಿನಿಗಳೇ, ನಿಮ್ಮೆಲ್ಲ ಅಂತರಾತ್ಮಕ್ಕೆ ನನ್ನ ಶರಣ. ಭಾರತ್ ಮಾತಾ ಕಿ ಜೈ. ಎಷ್ಟು ಚೆನ್ನಾಗಿ ಜೋರಂತೆ ಅಂತಂದ್ರೆ, ನೀವು ಎರಡೂ ಕೈಗಳನ್ನ ಸೊಂಟದ ಮೇಲೆ ಇಟ್ಟರೆ ನನ್ನ ಮ್ಯಾಪ್ ಹೇಗಿದೆ ಭಾರತದ್ದು, ಆ ಮ್ಯಾಪ್ ತರನೇ ನನ್ನ ದೇಹ ಇರ್ತದೆ. ಹಾಗೆ ನಮಗೆ ನಾವು ಜೈಕಾರ ಹಾಕ್ಬೇಕಂತಂದ್ರೆ ನಾವು ಗಟ್ಟಿ ಧ್ವನಿಯಿಂದ ಕೇಳಿದ್ರೆ ತಪ್ಪಾಗೋದಿಲ್ಲ. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ, ಭಾರತ್ ಮಾತಾ ಕಿ ಜೈ. ನೋಡಿ ಏನ್ ಕೇಳ್ತಾರೆ, ನಾವು ಸೌಂಡ್ ಇಲ್ಲ ಅಂತಂದ್ರೆ ಭಾರತ ಸೌಂಡ್ ಹೆಂಗಿರ್ಬೇಕಂತಂದ್ರೆ, ನಾವು ಭಾರತಾಂಬೆ ಮುಂದೆ ಸಿಂಹ ಇರ್ತದೆ, ಗರ್ಜನೆ ಇರ್ತದೆ. ಭಾರತ ದೇಶದವರು ಯಾರು ಸವಾಸಕ್ಕೆ ಹೋಗೋದಿಲ್ಲ. ನಾವು ಆಶ್ರಯದಾತರು ಅಂತಂದ್ರೆ ಬೇರೆ ದೇಶದವರು ಏನಾದ್ರೂ ಕಣ್ಣೀರು ಹಾಕೊಂಡು ಗಡಿ ನಿಂತಿದ್ರೆ ಕರ್ಕೊಂಡು ಬಂದು ಆತಿಥ್ಯ ಮಾಡೋ ದೇಶ, ಎದೆ ತೊಟ್ಟುಕೊಂಡು ಹೇಳಿಕೊಳ್ಳೋ ಬೇಕಾಗಿರೋ ದೇಶ ಯಾವುದು? ಭಾರತ. ಈ ದೇಶ ವಿಭಜನೆ ಆದಂತ ಸಂದರ್ಭದಲ್ಲೂ ಸಹ ಆ ಧರ್ಮದವರು ಇರ್ತೀವಿ ಅಂತಂದ್ರೆ ಇರ್ಲಿ ಬಿಡ್ಲಿ, ನಮಗಿಂತ ಸ್ಥಾನಮಾನ ಕೊಟ್ಟ ಏಕೈಕ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಅದು ಭಾರತ. ಭಾರತ ಅಂತಂದ್ರೆ ಭಾವ, ರಾಗ ಮತ್ತು ತಾಳ. ಭಾವ ಅಂತಂದ್ರೆ ಭಾರತ ಅಂತ ಇನ್ನೊಂದು ಪದ ಏನಂತಂದ್ರೆ ಭಾವನಾತ್ಮಕವಾಗಿರೋ ದೇಶ ಯಾವ್ದಾದ್ರು ಇದ್ರೆ, ತಾರತಮ್ಯಗಳು ಇಲ್ಲದೆ ಇರುವಂತ ದೇಶ ಇದ್ರೆ, ರಾಗ ದ್ವೇಷಗಳಿಲ್ಲದೆ ಇರುವಂತ ದೇಶ, ಸಹಿಷ್ಣುತೆಯ ರಾಷ್ಟ್ರ ನನ್ನ ದೇಶ, ಅದು ಭಾರತ. ಅಂತ ರಾಷ್ಟ್ರದಲ್ಲಿ ನಾವು ಹುಟ್ಟಿದೀವಿ ಅಂತಂದ್ರೆ ನಮ್ಗೆ ಪ್ರೇಮ ಬೇಕು. ನಾವೆಲ್ಲರೂ ಇವತ್ತು ಬಹುಶಃ ಚೌಡಯ್ಯನವ್ರದ್ದು ಒಂದು ಸನ್ಮಾನ 37ನೇ ಜನ್ಮದಿನಕ್ಕೆ ಬಂದಿದ್ದೀವಿ ಅಂತಂದ್ರೆ, 97 ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡ್ತಾ ಇದೀವಿ ಅಂತಂದ್ರೆ, ಚೌಡಯ್ಯನವರ ಸಾಧನೆ ಏನು ಅಂತಂದ್ರೆ ಮನೆಗಾಗಿ ಅಲ್ಲ, ಮನಕ್ಕಾಗಿ ಅಲ್ಲ, ತನ್ನ ತನುವಿಗಾಗಿ ಅಲ್ಲ, ಅದು ಶಿಕ್ಷಣ ಏನಂತಂದ್ರೆ ಈ ಸೇವೆ ಮಾಡಿದ ಚೌಡಯ್ಯನವರು ಏನಂತಂದ್ರೆ ದೇಶಕ್ಕಾಗಿ, ಸಮಾಜಕ್ಕಾಗಿ, ಸಮಾಜದ ಕಲ್ಯಾಣಕ್ಕಾಗಿ ಮಾಡಿದ್ದಕ್ಕೆ ಇವತ್ತು ನಾವು ಅದನ್ನ ಸ್ಮರಣೆ ಮಾಡಿಕೊಳ್ತಾ ಇದ್ದೀವಿ. ಯಾರು ಸ್ವಾರ್ಥಿಯಾಗಿ ಹೋಗಿದಾರೋ ಅವ್ರನ್ನ ಯಾರು ಸ್ಮರಣೆ ಮಾಡ್ಕೊಳ್ಳೋದಿಲ್ಲ. ಯಾರು ನಿಸ್ವಾರ್ಥಿಯಾಗಿದಾರೋ ಅವ್ರನ್ನ ಮಾತ್ರ ಸ್ಮರಣೆ ಮಾಡ್ಕೊಳ್ಳೋಕೆ ಇವತ್ತು ಆಚರಿಸುವಂಥದ್ದು. ಬರೀ ಚೌಡಯ್ಯನವರು ಎಷ್ಟು ಸರಳ ಅಂತಂದ್ರೆ, ಎಷ್ಟು ಸಜ್ಜನಿಕೆ ಅಂತಂದ್ರೆ, ತುಂಬಿದ ತೊಡ ತುಳುಕೋದಿಲ್ಲ ಅಂತ ಹೇಳ್ತಾರೆ. ನನ್ನ ಮನೆಗೆ ಕರೆದ್ರು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಸ್ವಾಮೀಜಿ ಆಗಿದ್ದೀರಲ್ಲ ಏನ್ ಅನಿಸ್ತದೆ ಅಂತ ಕೇಳಿದ್ರು. ಆಮೇಲೆ ನಾನು ಹೇಳಿದೆ, ನಾನು ಚಿಕ್ಕದ್ರಿಂದ ಸ್ವಾಮೀಜಿ ಆಗ್ಬೇಕನ್ನೋ ಕನಸು ನನಗೆ. ಈಗ ನಾನು ಯಾರೋ ಕೇಳಿದ್ರೆ ಏನಾಗ್ಬೇಕಂದ್ರೆ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಕೇಳ್ತಾರೆ. ನಾನೇನಾದ್ರೂ ಕೇಳಿದ್ರೆ 9ನೇ ಕ್ಲಾಸಲ್ಲಿ ನಾನು ಹೇಳ್ತಿದ್ದೆ ಒಬ್ಬ ಸ್ವಾಮೀಜಿ ಆಗ್ಬೇಕು ಅಂತ. ಆಮೇಲೆ ಸ್ವಾಮೀಜಿ ಆಗ್ತೀಯ ಬೇಡ ಅಂತ ಎಲ್ಲರೂ ಹೇಳೋರು, ಇಲ್ಲ ನಾನು ಸ್ವಾಮೀಜಿನೇ ಆಗ್ಬೇಕು ಅಂತ ಹೇಳ್ತಿದ್ದೆ. ನಾನು ಏನಾದ್ರೂ ಆದ್ರೆ ಸ್ವಾಮೀಜಿ ಆಗ್ಬೇಕು, ಏನಾದ್ರೂ ಬೇರೆ ಆಯ್ತು ಅಂದ್ರೆ ನಾನು ಬದುಕೋದಿಲ್ಲ, ನಾನು ಸತ್ತೋಗ್ತೀನಿ ಅಂತ ನಾನು ಪ್ರಮಾಣ ಮಾಡಿದೆ. ಸರಿ, ನಾನು 9ನೇ ಕ್ಲಾಸಿಂದ ಈ ದೇಶಕ್ಕಾಗಿ, ಸಮಾಜಕ್ಕಾಗಿ ಒಬ್ಬ ಸ್ವಾಮಿ ಆದ್ರೆ ಸೇವೆ ಮಾಡಬಹುದು ಅಂತ ಹೇಳಿ ದಿನ ದೇವರ ಹತ್ರ ಓಡ್ಬೇಕಾದ್ರೆ ನಾನು ಒಬ್ಬ ಸ್ವಾಮಿ ಆಗ್ಬೇಕು ಅಂತಾನೆ ಹೇಳ್ತೀನಿ, ಸನ್ಯಾಸಿ ಆಗ್ಬೇಕು ಅಂತ ಹೇಳ್ತೀನಿ. ಆಗಿರ್ಬೇಕಾದ್ರೆ ಹಿಂಗಿದ್ದಾಗ ಅವ್ರಿಗೆ ತುಂಬಾ ಖುಷಿ ಆಯ್ತು. ಎಲ್ಲ ಹೇಳಿದ್ಮೇಲೆ ಮನೆಗೆ ಬನ್ನಿ ಸ್ವಾಮೀಜಿ ಅಂತ ಕರೆದ್ರು. ಮನೆಗೆ ಕರೆದು
ಹೊಲದಾಂಬೂರುಗಳನ್ನೆಲ್ಲ ಕೊಟ್ಟು ದಕ್ಷಿಣೆ ಕೊಟ್ಟವರು ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಒಬ್ಬ ರಾಜಕಾರಣಿ, ಒಬ್ಬ ಮುತ್ಸದ್ದಿ ಅಂತ ಅಂದ್ರೆ ಅದು ಚೌಡಯ್ಯನವರು ಅಂತ ಹೆಮ್ಮೆ ಇದೆ. ಚೌಡಯ್ಯನವರಿಗೆ ಜಲಯೋಗ ನಾನು ಮಾಡಬೇಕು ಅಂತ ಸಂದರ್ಭದಲ್ಲಿ ವಿಶ್ವ ಯೋಗ ದಿನಾಚರಣೆ ದಿನ ನೀರಿನ ಮೇಲೆ ಹೇಗೆ ದೇವತೆಗಳು ತೇಲ್ತಾ ಇದ್ರು, ಹೇಗೆ ನಿದ್ದೆ ಮಾಡ್ತಿದ್ರು, ಹೇಗೆ ಮಲ್ಕೊಂಡು ಹೋಗ್ತಿದ್ರು, ಹೇಗೆ ಆಸನಗಳು ಆಗ್ತಿದ್ರು ಅನ್ನೋದ್ರ ಮೇಲೆ ಒಂದು PhD ಅನ್ನು ಮಾಡಿದ್ದು ಈಗ ಡಿಸೆಂಬರ್ ಅಲ್ಲಿ ಅಮೆರಿಕ ಯೂನಿವರ್ಸಿಟಿಯಲ್ಲಿ ನನ್ನ PhD ಆಯಿತು. ಅದು ಇಡೀ ಭಾರತದಲ್ಲಿ ಮೊದಲನೇ PhD ಅಂತ ಅಂದ್ರೆ ಜಲಯೋಗದ ಮಾಡಿರುವಂತದ್ದು ಎಲ್ಲೂ ಯಾರು ಮಾಡಿಲ್ಲ, ಇದೇ ಫಸ್ಟ್ ಮಾಡಿರುವಂತದ್ದು ಒಂದು ಇಸ್ತು. ಒಂದೇನಪ್ಪಾ ಅಂತಂದ್ರೆ ನಾನು ಜಲಯೋಗ ಮಾಡಿ ಪ್ರದರ್ಶನ ಮಾಡ್ತೀನಿ ಅಂತ ಗೊತ್ತಾಗಿದ್ದೆ, ನಾನು ಬೇರೆ ಬೇರೆ ದೇಶದಲ್ಲಿ ಎಲ್ಲೂ ಮಾಡಿರಲಿಲ್ಲ. ಫಸ್ಟ್ ನಾನು ನನ್ನ ಜಿಲ್ಲೆಯಲ್ಲೇ ಫಸ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಚೌಡಯ್ಯ ಹೇಳಿದಾಗ ಇಡೀ ಸ್ವಿಮ್ಮಿಂಗ್ ಪೂಲ್ ಇರುವಂತದನ್ನ, ಈಜು ಕೊಳವನ್ನ ಸ್ವಾಮೀಜಿಯವರಿಗೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಬಿಟ್ಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ನಾನು ನೋಡಿ ಬಹಳ ಆನಂದ ಪಟ್ಟಂತ ಒಬ್ಬ ಮುತ್ಸದ್ದಿ ಚೌಡಯ್ಯನವರು ಅಂತ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಲು ಬಯಸ್ತೀನಿ. ಚೌಡಯ್ಯನವ್ರ ಬಗ್ಗೆ ನಾನು ಪರಿಚಯಿಸೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಮಂಡ್ಯದಲ್ಲಿ ಏನು ವಿಶೇಷ ಅಂತ ಅಂದ್ರೆ ಸಕ್ಕರೆ ಮತ್ತು